ಸೊ ಟೆಸ್ಟೋಸ್ಟೆರಾನ್ಸ್ನ ನ್ಯಾಚುರಲಿ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು? ಇದು ದ ಗರ್ಲ್ಸ್ ಇಸ್ ದ 15 ಡೇ ಆಫ್ ಜರ್ನಿ ಟು ಮಸಲ್ ಬಿಲ್ಡ್. ಟೆಸ್ಟೋಸ್ಟೆರಾನ್ ನಮ್ಮದು ಪ್ರೈಮರಿ ಹಾರ್ಮೋನ್ಸ್ ಆಗಿರುತ್ತೆ. ಇದು ಫೀಮೇಲ್ಸಲ್ಲಿ ಕೂಡ ಇರುತ್ತೆ, ಆದರೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಅಷ್ಟೇ. ಇದರ ನಾರ್ಮಲ್ ರೇಂಜ್ ಮೇಲ್ನಲ್ಲಿ 300 to 1000 ನ್ಯಾನೋಗ್ರಾಮ್ಸ್ ಪರ್ ಡೆಸಿಲೀಟರ್ ಇರುತ್ತೆ, ಆ್ಯಂಡ್ ಫೀಮೇಲ್ಸ್ನಲ್ಲಿ 15 to 17 ನ್ಯಾನೋಗ್ರಾಮ್ಸ್ ಪರ್ ಡೆಸಿಲೀಟರ್ ಇರುತ್ತೆ. ಸೊ ಒಂದು ಒಳ್ಳೆ ಲೈಫ್ ಸ್ಟೈಲ್ ಮತ್ತು ಮಸಲ್ ಬಿಲ್ಡಿಂಗ್ನಲ್ಲಿ ಕೀಪಿಂಗ್ ಟೆಸ್ಟೋಸ್ಟೆರಾನ್ಸ್ ಟು ಆಪ್ಟಿಮಮ್ ಲೆವೆಲ್ ತುಂಬ ನೆಸೆಸಿಟಿ ಇರುತ್ತೆ. ಇದು ನಿಮ್ಮ ಬೋನ್ ಹೆಲ್ತ್, ಮಸಲ್ ರಿಕವರಿ, ಸ್ಟ್ರೆಂತ್ ಆ್ಯಂಡ್ ಮಸಲ್ ಬಿಲ್ಡಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಟೆಸ್ಟೋಸ್ಟೆರಾನ್ ನ್ಯಾಚುರಲಿ 20ಸ್ನಲ್ಲಿ ಪೀಕಾಗಿ ಇರುತ್ತೆ, ಆದರೆ ಏಜ್ ಆಗ್ತಾ ಆಗ್ತಾ ಡಿಕ್ರೀಸ್ ಆಗ್ತಾ ಬರುತ್ತೆ. ಬಟ್ ಬ್ಯಾಡ್ ಲೈಫ್ ಸ್ಟೈಲಿಂದ ಫ್ಯೂ ಪೀಪಲ್ಸ್ಗೆ ಬೇಗನೆ ಡಿಕ್ರೀಸ್ ಆಗಿಬಿಡುತ್ತೆ. ಸೊ ಇದನ್ನು ಇಂಪ್ರೂವ್ ಮಾಡೋದು ಸಿಂಪಲ್ಲೇ, ಕಷ್ಟ ಏನಲ್ಲ. ಬನ್ನಿ ಹೇಳ್ತೀನಿ ಹೆಂಗೆ ಅಂತ. ಫಸ್ಟ್, ಲೈಫ್ ಸ್ಟೈಲ್ನ ಪ್ರಾಪರಾಗಿ ಮಾಡ್ಕೊಳ್ಳಿ, ಆ್ಯಂಡ್ ನೀವು ಓವರ್ ವೆಯ್ಟ್ ಆಗಿದ್ದರೆ ಫ್ಯಾಟ್ ಲಾಸ್ ಮಾಡಬೇಕಾಗುತ್ತೆ. ಸೆಕೆಂಡ್, ಡಯಟ್ನಲ್ಲಿ ಹೆಲ್ದಿ ಫ್ಯಾಟ್ಸ್ನ ಆ್ಯಡ್ ಮಾಡಬೇಕು, ಲೈಕ್ ಡ್ರೈ ಫ್ರೂಟ್ಸ್, ಓಲ್ ಎಗ್ಸ್ ಆ್ಯಂಡ್ ತುಪ್ಪ. ನೀವು ಜಿಂಕ್ ಆ್ಯಂಡ್ ಮ್ಯಾಗ್ನೀಷಿಯಮ್ನ ಫುಲ್ಫಿಲ್ ಮಾಡಲೇಬೇಕಾಗುತ್ತೆ. ಥರ್ಡ್, ನೀವು ಡೈಲಿ ಎಕ್ಸಸೈಸ್ ಮಾಡಬೇಕು, ಸ್ಪೆಷಲಿ ವೇಟ್ ಲಿಫ್ಟಿಂಗ್. ಫೋರ್ತ್ ಬಂದು ಸ್ಲೀಪ್. ಇದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಟೆಸ್ಟೋಸ್ಟೆರಾನ್ಸ್ನ ಬೂಸ್ಟ್ ಮಾಡೋಕ್ಕೆ ಅಟ್ಲೀಸ್ಟ್ 7 to 9 hours ಸ್ಲೀಪ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್, ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ದಟ್ಸ್ ಇಟ್. ಸಿ ಯು ಟುಮಾರೋ ವಿತ್ ನೆಕ್ಸ್ಟ್ ಎಪಿಸೋಡ್.